ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಬೋಲ್ಟ್ ಇಯರ್ಫೋನ್ ಆರ್ಡರ್ ಮಾಡಿದ್ದೆ. ಸೊ ಅದ್ರ ಬಗ್ಗೆ ಒಂದು ಜಸ್ಟ್ ಸಣ್ಣ ಒಂದು ರಿವ್ಯೂ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಇಯರ್ಫೋನ್ನ ನೀವು ತಗೋಬೇಕಾ ಬೇಡವಾ ಅಂತ. ಸೊ ಅದಕ್ಕೆ ಮುಂಚೆ ಏನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕೊನೆವರೆಗೂ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಓಕೆನಾ. ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಒಂದು ಇಯರ್ಫೋನು ನಿಮಗೆ ಅಮೌಂಟ್ ಹೇಳಬೇಕು ಅಂದರೆ 269 ಅಂದರೆ 269 ರೂಪಾಯಿ. ಬಟ್ ಇದು ಆಫರಲ್ಲಿ ತೊಗೊಂಡ್ರೆ 269, ನೀವೇನಾದರೂ ಹಂಗೆ ತೊಗೊಂಡ್ರೆ 270 ಇಲ್ಲ 280 ರೂಪಾಯಿನೂ ಆಗುತ್ತೆ. ಸೊ ಇಯರ್ಫೋನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಮತ್ತು ವೈರ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಅದಕ್ಕೆ ಮುಂಚೆ ಬಾಕ್ಸಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ಬಿಡ್ತೀನಿ. ಸೊ ಬಾಕ್ಸಲ್ಲಿ ನಿಮಗೇನಿಲ್ಲ, ಇಯರ್ಫೋನ್ ಒಂದಿರುತ್ತೆ ಮತ್ತು ಒಂದಷ್ಟು ಸೈಜ್ನ ಒಂದು ಬಡ್ಸ್ ಇರುತ್ತೆ, ಅಂದರೆ ನಿಮ್ಮ ಕಿವಿಗೆ ತಕ್ಕನಾಗೆ ಒಂದಷ್ಟು ರಬ್ಬರ್ ಇರುತ್ತೆ. ಸೊ ಅದೆಲ್ಲದರಲ್ಲೂ ಆಲ್ಮೋಸ್ಟು ಕೊಡ್ತಾರೆ. ಮೊಬೈಲಲ್ಲಿ ಏನಾದರೂ ಇಯರ್ಫೋನ್ ಬಂದರೆ ಅದರಲ್ಲಿ ಕೊಡೋಲ್ಲ. ಅದರಲ್ಲಿ ಇಯರ್ಫೋನ್ ಬರೋದು ಕೂಡ ಅದು ಪ್ಲಾಸ್ಟಿಕಲ್ಲಿರುತ್ತೆ. ಸೊ ಈ ಥರ ಇಯರ್ಫೋನ್ ಬರೋಲ್ಲ ಆ್ಯಕ್ಚುಲಾಗಿ. ಸೊ ಅಷ್ಟೇ. ಇನ್ನು ಒಂದು ವಾರಂಟಿ ಕಾರ್ಡ್ ಕೂಡ ಇರುತ್ತೆ, ಅದು ನಿಮಗೆ 1 ಇಯರ್ದು. ಮತ್ತು ಈ ಥರ ಒಂದಷ್ಟು ಬಡ್ಸ್ ಅಂದರೆ 3 ಟೈಪ್ಸ್, ಅಂದರೆ 3 ಸೈಜಲ್ಲಿ ಕೊಟ್ಟಿರ್ತಾರೆ. ಒಂದು ಅಡಿಷ್ನಲ್, ಒಂದು ಆಲ್ರೆಡಿ ನಿಮಗೆ ಇಯರ್ಫೋನಲ್ಲಿ ಹಾಕಿರ್ತಾರೆ, ಇನ್ನು 2 ಅಡಿಷ್ನಲ್ಲು ಒಂದು ಪ್ಯಾಕೆಟಲ್ಲಿ ಹಾಕಿರ್ತಾರೆ, ಮತ್ತು ಒಂದು 1 ಇಯರ್ ವಾರಂಟಿ ಕಾರ್ಡ್ ಇರುತ್ತೆ. ಸೊ ಇದು ಕೂಡ ನೀವು ರಿಜಿಸ್ಟರ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ವಾರಂಟಿ ಅಪ್ಲೈ ಆಗುತ್ತೆ. ಸೊ ನೀವು ಯಾವಾಗ ಸ್ಕ್ಯಾನ್ ಮಾಡ್ತೀರಾ ಆವಾಗಲಿಂದ ಒಂದು 1 ಇಯರ್ಗೆ ಅಪ್ಲೈ ಆಗುತ್ತೆ. ಸೊ ಅದು ಕೂಡ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟು ನಿಮಗೆ ಈ ಬಾಕ್ಸಲ್ಲಿ ಇನ್ನೇನು ಇಲ್ಲ, ಸೊ ಖಾಲಿ ಬಾಕ್ಸ್ ಅಷ್ಟೇ. ಇನ್ನು ಫೀಚರ್ಸ್ ಏನಾದರೂ ನೀವು ನೋಡ್ತೀರ ಅನ್ನೋದಾದರೆ ಇದರಲ್ಲಿ 1 ಇಯರ್ ವಾರಂಟಿಯಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ, ಮತ್ತು ಇಲ್ಲಿ ಒಂದು ಸೌಂಡ್ ಬರುತ್ತೆ ಅಂತ ಹೇಳಿದರೆ, ಮೈಕು ಕೂಡ ಇದರಲ್ಲಿ ಇದೆ. ಬಟ್ ಇದ್ರ ಬಗ್ಗೆ ಒಂದು ನಿಮಗೆ ಏನಪ್ಪ ಅಂದರೆ ಲಾಸ್ಟಲ್ಲಿ ಒಂದು ಹೇಳ್ತೀನಿ. ಸೊ ಅದನ್ನು ನೀವು ನೋಡಿ ಇಯರ್ಫೋನ್ನ ತಗೊಳ್ಳಿ, ಓಕೆನಾ. ಫುಲ್ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಒಂದು ವಿಷಯ ತಿಳಿಸ್ಕೊಡ್ತೀನಿ. ಸೊ ಇಯರ್ಫೋನ್ ತಗೋಬೇಕಾ ಬೇಡವಾ ಅನ್ನೋದು. ಏನಾದರೂ ಅದಕ್ಕೆ ಮುಂಚೆ ನೀವೇನಾದರೂ ನಾರ್ಮಲಾಗಿ ಇಯರ್ಫೋನ್ನ ನೀವು ಯೂಸ್ ಮಾಡ್ತೀರಾ ಅನ್ನೋದಿದ್ರೆ ತುಂಬ ಚೆನ್ನಾಗಿದೆ. ವಾಯ್ಸ್ ಅಸಿಸ್ಟೆಂಟ್ ಕೂಡ ಇದೆ, ಸಿರಿ ಇದೆ, ಮತ್ತು ಓಕೆ ಗೂಗಲ್ ಕೂಡ ಇದೆ. ಸಿರಿ ಮತ್ತು ಓಕೆ ಗೂಗಲ್ ಅಂದರೆ ನಿಮಗೆ ಇದು ಆಟೋಮೆಟಿಕ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಇನ್ ಕೇಸ್ ಏನಾದರೂ ನೀವೇನಾದರೂ ಮೊಬೈಲ್ ಯೂಸ್ ಮಾಡೋಕ್ಕಾದರೆ ಓಕೆ ಗೂಗಲ್ ಅಂತ ನೋಡಿದ್ರೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಏನಾದರೂ ಸರ್ಚ್ ಮಾಡೋಕ್ಕೆ. ಸೊ ಅದು ಕೂಡ ಒಂದು ಇದೆ. ಮತ್ತು ಇದರಲ್ಲಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಿ ಮ್ಯಾಗ್ನೆಟ್ ಏನಿಲ್ಲ, ಅಂದರೆ ಇಯರ್ಫೋನು ಅಂಟ್ಕೊಳ್ಳೋ ಥರ ಆಪ್ಷನ್ ಇಲ್ಲ. ಅದು ಬಿಟ್ಟರೆ ನಿಮಗೆ ಕಿವಿಗೆ ತುಂಬ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ವೈರ್ ಕ್ವಾಲಿಟಿ ಬಗ್ಗೆ ನೋಡೋದಾದರೆ ತುಂಬ ಚೆನ್ನಾಗಿದೆ, ಸ್ಮೂತಾಗಿದೆ ವೈರು, ನಿಮಗೆ ಎಲ್ಲೂ ಬೆಂಡ್ ಆಗೋಲ್ಲ. ಯಾಕೆಂದರೆ ನಿಮಗೆ ಎಲ್ ಟೈಪ್ನ ಒಂದು ಪಿನ್ ಕೊಟ್ಟಿರೋದು, 3.5 mm ಜಾಕ್ ಪಿನ್ ಇದೆ. ಸೊ ಇದು ನಿಮಗೆ ಎಲ್ ಟೈಪಲ್ಲಿ ಬರುತ್ತೆ. ಎಲ್ ಟೈಪ್ ಅನ್ನೋದಕ್ಕಿಂತ ನಾರ್ಮಲ್ ಸ್ವಲ್ಪ ಎಲ್ ಟೈಪು. ಸೊ ಇದರಲ್ಲಿ ನಿಮಗೆ ಇಯರ್ಫೋನು ಸ್ಟ್ರೈಟಾಗಿರೋದ್ರಿಂದ ಬೆಂಡ್ ಆಗ್ತಿತ್ತು, ಬಟ್ ಇದು ಕ್ರಾಸ್ ಆಗಿದೆ. ಸೊ ಆವಾಗ ನಿಮಗೆ ಇಯರ್ಫೋನು ಮೊಬೈಲ್ಗೆ ನೀವು ಹಾಕಿದಾಗ ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಈ ಒಂದು ಇಯರ್ಫೋನಲ್ಲಿ. ಸೊ ಈ ಒಂದು ಇಯರ್ಫೋನ್ ತುಂಬ ಕ್ವಾಲಿಟಿ ವೈಸ್ ಈ ಥರ ಒಂದಷ್ಟು ಸಣ್ಣ ಸಣ್ಣ ಫೀಚರ್ಸ್ ಕೂಡ ಇದರಲ್ಲಿ ಇರೋದು. ಸೊ ತುಂಬ ಚೆನ್ನಾಗಿದೆ. ಮತ್ತು ನೀವೇನಾದರೂ ಇದರಲ್ಲಿ ಕಂಟ್ರೋಲ್ ಮಾಡ್ತೀರಾ ಅಂದರೆ ಕಾಲ್ ಕಂಟ್ರೋಲು ಅಥವಾ ಸಾಂಗ್ ಏನಾದರೂ ಕೇಳ್ತಾ ಇರೋ ಅಂದರೆ ಫಾರ್ವರ್ಡ್, ಬ್ಯಾಕ್ವರ್ಡ್, ಮತ್ತು ವಾಲ್ಯೂಮ್ ರೈಸ್ ಎಲ್ಲ ಮಾಡೋಕ್ಕಾಗಲ್ಲ, ಬಟ್ ಪ್ಲೇ ಮತ್ತು ಪಾಸ್ ಮಾಡ್ಬೋದು. ಸೊ ಆ ರೀತಿ ಒಂದಷ್ಟು ಆಪ್ಷನ್ನು ಈ ಒಂದು ಇಯರ್ಫೋನಲ್ಲಿ ಇರುವಂಥದ್ದು. ಅದು ಬಿಟ್ಟರೆ ನಿಮಗೆ ಈ ಒಂದು ಇಯರ್ಫೋನಲ್ಲಿ ನಿಮಗೆ ಆಗಲೇ ಹೇಳಿದಾಗೆ ಮ್ಯಾಗ್ನೆಟ್ಟು ಇದರಲ್ಲಿ ಇಲ್ಲ, ನೋಡ್ತಾ ಇರ್ಬೋದು. ಮ್ಯಾಗ್ನೆಟ್ನ ನಾನು ತೋರಿಸ್ತಾ ಇದ್ದೀನಿ, ಮ್ಯಾಗ್ನೆಟ್ ಆಪ್ಷನ್ ಇಲ್ಲ ಇದರಲ್ಲಿ. ನಿಮ್ಮ ಒಂದು ಬ್ಲೂಟೂತ್ ಇಯರ್ಫೋನ್ ಏನಾದರೂ ಅಥವಾ ನೀವು ಬೇರೆ ಒಂದು ಟೈಪ್ನ ಇಯರ್ಫೋನ್ ತೊಗೊಂಡ್ರೆ ಅದರಲ್ಲಿ ಮ್ಯಾಗ್ನೆಟ್ ಇರುತ್ತೆ. ಸೊ ನೆಕ್ಸ್ಟು ನಿಮಗೆ ಇದು ಕಿವಿಯಲ್ಲಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಆ ರೀತಿ ಒಂದು ಆಪ್ಷನ್ ಕೂಡ ಇದರಲ್ಲಿ ಇದೆ. ಸೊ ನೆಕ್ಸ್ಟು ನಿಮಗೆ ಪಾಕೆಟಲ್ಲಿ ನೋಡೋದಾದರೆ ನಿಮಗೆ ಒಂದಷ್ಟು ಅಡಿಷ್ನಲ್ಲು ನಿಮಗೆ ಬಡ್ಸ್ ಕೊಟ್ಟಿರ್ತಾರೆ. ಸೊ ಇದು ನಿಮಗೆ ಸೈಜು ಅಥವಾ ಚಿಕ್ಕದು ಬೇಕು ಅಂದರೆ ಚಿಕ್ಕದಾಗಿರೋದನ್ನ ಹಾಕ್ಕೋಬೋದು. ಇನ್ ಕೇಸ್ ದೊಡ್ಡದಾಗಿರೋದು ಬೇಕಂದರೆ ದೊಡ್ಡದಾಗಿರೋದು ಕೂಡ ಹಾಕ್ಕೋಬೋದು. ಅದು ಕೂಡ ಇದರಲ್ಲಿ ಇರುವಂಥದ್ದು. ಇಷ್ಟೆಲ್ಲ ಒಂದು ಫೀಚರ್ಸ್ನ ಕೊಟ್ಟಿದ್ದಾರೆ ಈ ಒಂದು ಇಯರ್ಫೋನಲ್ಲಿ. ವಾಟರ್ ರೆಸಿಸ್ಟೆಂಟ್, ಮತ್ತು ಒಂದು ಕಂಟ್ರೋಲ್ ಬಟನ್ಸು, ಮತ್ತು ಎಕ್ಸ್ಟ್ರಾ ಬಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ವೈರ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಬಟ್ ನಿಮಗೆ ನೀವೇನಾದರೂ ಯಾರ ಜೊತೆ ಏನಾದರೂ ಮಾತಾಡ್ತಾ ಇದ್ದೀರಾ ಅಂದರೆ ಆ ಒಂದು ವಾಯ್ಸ್ ಅವ್ರಿಗೆ ನೀಟಾಗಿ ಕೇಳಿಸೋದೇ ಇಲ್ಲ. ಅವರ ಒಂದು ವಾಯ್ಸು ತುಂಬ ನೀಟಾಗಿ ಕೇಳಿಸುತ್ತೆ, ಬಟ್ ನಿಮ್ಮ ಒಂದು ವಾಯ್ಸ್ ಅವ್ರಿಗೆ ನೀಟಾಗಿ ಕೇಳಿಸಲ್ಲ. 260 ರೂಪಾಯಿಗೆ ಈ ಒಂದು ಇಯರ್ಫೋನ್ನ ತೊಗೊಂಡ್ರು ಮೇಯ್ನು ನೀವು ಕಾಲಲ್ಲಿ ಮಾತಾಡ್ತಾ ಇದ್ದೀರಾ ಅಂದರೆ
ಚೆನ್ನಾಗಿಲ್ಲ ಅಂತಂದರೆ ಅದು ವೇಸ್ಟೇ. ಸಾಂಗ್ ಕೇಳೋಕ್ಕೆ ಅಥವಾ ಮೂವಿ ನೋಡೋಕ್ಕೆ ತುಂಬ ಸಖತ್ತಾಗಿದೆ, ತುಂಬ ನೀಟ್ ಸೌಂಡನ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ನೀವೇನಾದರೂ ಕಾಲಲ್ಲಿ ಮಾತಾಡ್ತಾ ಇದ್ದೀರ ಅಂದರೆ ಒಂದು ವರ್ಸ್ಟ್ ಸೌಂಡ್ ಅಂತಲೇ ಹೇಳ್ಬೋದು. ಬೇಕಾದ್ರೆ ಲಾಸ್ಟಲ್ಲಿ ಒಂದು ಕ್ಲಿಪ್ನ ಹಾಕಿರ್ತೀನಿ, ಸೊ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಒಂದು ರೆಕಾರ್ಡ್ ಮಾಡಿದ್ದೀನಿ ನಾನು ಇದರಲ್ಲೇ. ಆ್ಯಕ್ಚುಲಾಗಿ ಈ ಒಂದು ಇಯರ್ಫೋನಲ್ಲೇ ರೆಕಾರ್ಡ್ ಮಾಡಿದ್ದು ಆ ಒಂದು ವಾಯ್ಸ್ನ. ನೀಟಾಗಿ ಬಂದಿಲ್ಲ, ಏಕೆಂದರೆ ಅಷ್ಟು ಅದೇ ರೀತಿ ನಿಮಗೆ ನೀವೇನಾದರೂ ಕಾಲಲ್ಲಿ ಮಾತಾಡುವಾಗ ಅದೇ ರೀತಿ ಕೇಳಿಸುತ್ತೆ ಬೇರೆಯವ್ರಿಗೆ. ಸೊ ಅದಕ್ಕೋಸ್ಕರ ಈ ಒಂದು ಇಯರ್ಫೋನ್ನ ನಾನು ರಿಟರ್ನ್ ಮಾಡಿದ್ದೀನಿ, ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ರಿಟರ್ನ್ ಮಾಡಿದೆ. ಹಾಗೆ ನಿಮಗೆ ಒಂದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕನ್ನಿಸ್ತು, ಅದಕ್ಕೆ ಶೇರ್ ಮಾಡಿದೆ. 1 ಇಯರ್ ವಾರಂಟಿ ಕೂಡ ಇದೆ. ಬಟ್ ನೀವೇನಾದರೂ ಸಾಂಗು ಅಥವಾ ಮೂವಿ ನೋಡೋಕ್ಕೆ ತೊಗೊಳ್ತೀರಾ ಅಂದರೆ ಆರಾಮಾಗಿ ತೊಗೊಳ್ಳಿ. ಬಟ್ ಕಾಲಲ್ಲಿ ಏನಾದರೂ ಮಾತಾಡ್ತೀರಾ, ಕಾಲ್ನಲ್ಲಿ ಮಾತಾಡೋದಾದರೆ ಮೈಕಲ್ಲಿ ಏನಾದರೂ ರೆಕಾರ್ಡ್ ಮಾಡ್ತೀರಾ ಅಂದರೆ ಚೆನ್ನಾಗಿಲ್ಲ ಆ್ಯಕ್ಚುಲಾಗಿ. ಹಲೋ 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 ಕೇಳಿಸ್ಕೊಂಡ್ರಲ್ಲ ಈ ಒಂದು ಸೌಂಡನ್ನ ಯಾವ ರೀತಿ ಇತ್ತು ಅಂತ. ಸೊ ಇದರಲ್ಲಿ ರೆಕಾರ್ಡ್ ಮಾಡಿರೋ ಸೌಂಡು, ಯಾವುದು ಫೇಕ್ ಸೌಂಡಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ತಗೊಂಡು ನಿಮ್ಮ ಒಂದು ಇದರಲ್ಲಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ.